ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ದಿನ ಟ್ರೈ ಮಾಡ್ತಾ ಇದ್ದೆ. ಹ್ಮ್ ಇವತ್ ಸಿಕ್ತು. ಹ್ಮ್ ಆ, ನಿಮ್ಮನ್ನ ಮೀಟ್ ಮಾಡ್ಬೋದಾ ಅಂತ. ನನ್ ಬಗ್ಗೆ ಹೆಂಗ್ ಗೊತ್ತಾಯ್ತು? ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನಿಮ್ಮನ್ನ. ಏನಕ್ ಮೀಟ್ ಮಾಡ್ಬೇಕಮ್ಮ? ಅದೇನೋ ಗೊತ್ತಿಲ್ಲ, ನಿಮ್ ಹತ್ರ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು. ನೀವು ಶಿವಲಿಂಗ ತೋರಿಸ್ತಿದ್ರಿ, ಮತ್ತೆ ಶ್ರೀಚಕ್ರ ಎಲ್ಲ ತೋರ್ಸಿದ್ರಿ. ಅದ್ರ ಬಗ್ಗೆ ಎಲ್ಲ ಇನ್ನೂ ತಿಳ್ಕೋಬೇಕು ಅಂತ. ಅದು ಮೀಟ್ ಮಾಡಿದ್ರೆ ನಂಗೆ ಸಮಯ ಇರ್ಬೇಕಲ್ಲಮ್ಮಿ. ಅದು ವಿಡಿಯೋಗಳಲ್ಲಿ ತಿಳಿಸ್ದಂಗೆ ಲೈವ್ ಅಲ್ಲಿ ತಿಳಿಸಲ್ವಲ್ಲ ನಾನು. ಹೌದಾ? ನಾನು ಏನ್ ಕೆಲಸ ಮಾಡ್ತೀಯಮ್ಮಿ ನೀನು? ಏನು ಇಲ್ಲ, ಮನೆಯಲ್ಲ ಇದ್ದೇನೆ. ನೀವೇನಾದ್ರು ಕೆಲ್ಸ ಕೊಡ್ತೀರಾ ನನ್ಗೆ? ಯಾಕಮ್ಮ? ಆ ಯಾಕೆ ನಾನು ಯಾರಮ್ಮ ಕೊಡೋದಕ್ಕೆ? ಪಾಪ ನೀನು ಏನ್ ಹೌಸ್ ವೈಫ್ ಆಗಿದ್ಯಾ? ಹಾ ಹಾ ಹೌದು. ಮತ್ತೆ ನೀವು ಪ್ರೆಗ್ನೆನ್ಸಿ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀರಾ, ಅದನ್ನು ಎಲ್ಲ ನೋಡಿದೀನಿ. ಎಷ್ಟೊಂದ್ ಜನ ನಿಮ್ಮನ್ನ ಅಂದ್ರೆ ಥ್ಯಾಂಕ್ಸ್ ತಿಳಿಸಿದ್ದಾರೆ, ಅವರ ವಿಶಸ್ ಫುಲ್ಫಿಲ್ ಆಗಿದ್ದಕ್ಕೆ. ಸೊ ನಾನು ಕೂಡ ಟ್ರೈ ಮಾಡ್ತಾ ಇದ್ದೆ. ನಂದೇನ್ ಕರ್ಮ ಇದೆಯೋ ಗೊತ್ತಿಲ್ಲ ಗುರುಗಳೇ. ವಯಸ್ಸು ಇವಾಗ ನಂದಿವಾಗ 42 years. ಇನ್ನು ಮಗು ಆಕ್ಚುಲಿ ಆಗಿಲ್ವಾ? ನಾನು ಲೇಟ್ ಮ್ಯಾರೇಜ್ ಆಗಿದೆ. ಬಟ್ ಮದ್ವೆ ಆದ್ಮೇಲಿಂದ ಟೋಟಲ್ 4 times ಅಬಾರ್ಟ್ ಆಯ್ತು. ಏನಕ್ಕಂತ ಗೊತ್ತಿಲ್ಲ. ಫಸ್ಟ್ ಟೈಮು ಕನ್ಸೀವ್ ಆಗಿದಾಗ ಮಗುದು ಸ್ಕಲ್ ಬೆಳಿಲಿಲ್ಲ ಅಂತ ತೆಗೆದ್ಬಿಟ್ರು. ಆಮೇಲೆ ಸೆಕೆಂಡ್ ಟೈಮು ಯೂರಿನ್ ಇನ್ಫೆಕ್ಷನ್ ಆಯ್ತು. ಆಮೇಲೆ ಥರ್ಡ್ ಟೈಮು ಹಾರ್ಟ್ ಬೀಟ್ ಬರ್ಲಿಲ್ಲ. ಫೋರ್ತ್ ಟೈಮು ಏನಾಯ್ತು ಅಂತಾನೆ ಗೊತ್ತಿಲ್ಲ, ಇದಕ್ಕಿದಂಗೆ ಅಬಾರ್ಟ್ ಆಯ್ತು. ಗರ್ಭಾಶಯಕ್ಕೆ ನೀವಿಬ್ರು ಧನ್ಯವಾದ ಹೇಳಿ, ಥ್ಯಾಂಕ್ಸ್ ಹಾ. ಹೇಳಿ, ಸಾರಿ ಹೇಳಿ, ಹ್ಮ್ ಮಾತಾಡಿ, ಹ್ಮ್ ಹೊಟ್ಟೆ ಮೇಲೆ ಕೈ ಇಟ್ಟು, ಹ್ಮ್ ಆ, ಮತ್ತೆ ನೀವು ಧಾನ್ಯಗಳು ಹೇಳಿದಿನಲ್ಲ, ಆ ಧಾನ್ಯಗಳನ್ನೆಲ್ಲ ಚೆಲ್ಲಿ ನೀವು ಫಾರೆಸ್ಟ್ ಅಲ್ಲಿ ಯಾವ ಎಲ್ಲ ವಿಡಿಯೋಗಳಲ್ಲಿ ಹ್ಮ್ ವಿಡಿಯೋಗಳಲ್ಲಿ ಹ್ಮ್ ಆ ಹಾ ಧಾನ್ಯ ಚೆಲ್ಲಿ ಹ್ಮ್ ಸರಿ ಹೋಗುತ್ತೆ. ಹೌದಾ? ನಾನ್ ನಿಮ್ಮನ್ನ ನೋಡ್ತಾ ಇದ್ರೆ ಏನೋ ಒಂಥರ ಫೀಲಿಂಗು, ಒಂಥರ ಒಳ್ಳೆ, ಏನೋ ಒಂಥರ ಸಮಾಧಾನ, ತಂಪು ಅನ್ಸುತ್ತೆ. ಇದನ್ನ ಹೇಳ್ಬಲ್ಲೆ ನಾನಷ್ಟೇ. ಹೌದಮ್ಮ, ನಾನು ಅಷ್ಟು ಕೋಪಿಷ್ಟ, ಎಲ್ಲಾರನ್ನು ಬೈತಾ ಇರ್ತೀನಿ. ನಿನ್ಗೆ ಯಾಕಮ್ಮಿ ತಪ್ಪು ಅನ್ಸುತ್ತೆ? ತಂಪು ನೋಡಿ, ಬೈಯೋದೇನಕ್ಕೆ ಅಂದ್ರೆ ಬುದ್ಧಿ ಕಲೀಲಿ ಅಂತ ಬೈತಾರೆ, ಹಾಳಾಗ್ಲಿ ಅಂತ ಯಾವತ್ತು ಯಾರು ಬೈಯಲ್ಲ. ಹ್ಮ್ ಸರಿ ದಾರಿಯಲ್ಲಿ ನಡೀರಿ, ಬುದ್ಧಿ ಕಲೀರಿ, ತಪ್ಪು ಮಾಡ್ತಿದೀರಾ ಅಂತ ಬೈತಾರೆ. ಹ್ಮ್. ಅದು ಅವ್ರು ಬೈಯೋದ್ರಲ್ಲೂ ಅರ್ಥಗಳಿರ್ತವೆ, ಅದನ್ನ ನಾವು ಒಂದು ಅರ್ಥ 48 ಮಾಡ್ಕೋಬೇಕು. ಮರಕ್ಕೆ ಮೊಳೆಗಳು ಹೊಡೆದಿರ್ತಾರಲ್ಲ ಜನ, ಹಾ. ಆ ಹ್ಮ್ ಮೊಳೆಗಳನ್ನ ತೆಗೀರಿ. ಒಂದು ಇದು ತಗೊಂಡು, ಒಂದು ಹ್ಯಾಮರ್ ತಗೊಂಡು, ಹಾ ಹಾ ಅದ್ರ ನಿಮ್ ಗರ್ಭದ ದೋಷ ನಿವಾರಣೆ ಆಗಿ ಒಳ್ಳೆ ಮಗು ಆಗುತ್ತೆ. 48 ಮರಕ್ಕ? ಹಾ ಅಂದ್ರೆ ಅಡ್ವರ್ಟೈಸ್ಗೆಲ್ಲ ಹಾ ಮೊಳೆಗಳು ಹೊಡೆದಿರುತ್ತೆ. ಹಾ ಆ ನೋವು ನಿವಾರಣೆ ಆಗತ್ತಲ್ಲ, ನಿಮಗೆ ಒಳ್ಳೇದ ಹಾ ಆಗ್ಲಿ ಆಗ್ಲಿ ಅಂತ ಹರಿಸುತ್ತೆ ಮರ. ಹಾ ಅವಾಗ ಹ್ಮ್ ನಿಮಗೆ ಇಮಿಡಿಯೇಟ್ಲಿ ಗರ್ಭ ನಿಲ್ಲತ್ತೆ, ಒಳ್ಳೆ ಮಗು ಆಗುತ್ತೆ. ಹೌದಾ ಗುರುಗಳ? ಇದು ಧಾನ್ಯಗಳನ್ನ ಹಾಕಿ ಅಂದ್ರಲ್ಲ, ನಾವು ಅರಮನೆ ಮುಂದೆ ಪರಿವಾಳ ಬರುತ್ತೆ ನೋಡಿ, ಅಲ್ಗ್ ಹಾಕ್ಬೋದಾ? ಎಲ್ಲಿ ಬೇಕಾದ್ರೂ ಹಾಕಿ. ಧಾನ್ಯ ಎಲ್ಲಿ ಹಾಕಿದ್ರೆ ಅಲ್ಲಿ ಹಕ್ಕಿ ಹಾ ಬರುತ್ತೆ. ಹಕ್ಕಿ ಇರೋ ಕಡೆ ಧಾನ್ಯ ಹಾಕಿದ್ರೆ ಅಕ್ಕಿ ಸೋಂಬೇರಿ ಅಕ್ಕಿ ಆಗಿ ಹ್ಮ್ ಅಪ್ರಾಕೃತಿಕ ಆಗುತ್ತೆ. ನೀವ್ ಎಲ್ಲ ಹಾಕಿದ್ರೆ ಎಲ್ಲಾದ್ರೂ ಚೆಲ್ಲಿ, ಅಲ್ಲಿ ಜೀವಿಗಳು ಬಂದು ತಿನ್ನೋದು ಸಹಜ ಅದು. ಹ್ಮ್ ಓಕೆ ಓಕೆ, ಥ್ಯಾಂಕ್ ಹ್ಮ್ ಯು. ನಾ ಮತ್ತೆ ಥ್ಯಾಂಕ್ ಮಾತಾಡ್ತೀನಿ. ಈ ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಹಾಕಿ.